ಹಾಯ್ ಗೈಸ್, ವೆಲ್ಕಮ್ ಟು ಹೆಸರ್ ಕೆ ವ್ಲಾಗ್ಸ್. ಸೊ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ 12 ಅಪ್ಡೇಟ್ಸ್. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಏನಪ್ಪಾ ಅಂತಂದ್ರೆ ಸೀಸನ್ ಲೈಕ್ ಫುಲ್ ಎಪಿಸೋಡ್ನ ನೋಡ್ಬಿಟ್ಟು ರಿವ್ಯೂ ಮಾಡೋಣ ಅಂತ. ಬಟ್ ಆದ್ರೆ ಅದು ರಿವ್ಯೂ ಮಾಡೋದು ಒಂಚೂರು ಯಾಕೋ ಕಷ್ಟ ಅನಿಸ್ತಿದೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ, ಸೊ ಏನೆಲ್ಲ ಲೈಕ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇರ್ತಾವೋ ಸೊ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ, ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಂತ ಇದೀನಿ. ಸೊ ಈಗ ಫುಲ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ನೆನ್ನೆ ಎಪಿಸೋಡ್ ಅಲ್ಲೆಲ್ಲ ನೋಡೋದಾದ್ರೆ 3 ಜನ, ಸೊ ಯಾರೆಲ್ಲ ಲಾಸ್ಟ್ 3 ಮೆಂಬರ್ಸ್ ಲೈಕ್ ಕಳ್ಸ್ಕೊಟ್ರು ಆ 3 ಜನನ ಲೈಕ್ ಎಲಿಮಿನೇಷನ್ ಅಂತ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಮಾತು ಅದು ಇದು ಲೈಕ್ ಡಿಸ್ಕಷನ್ಗಳೆಲ್ಲ ಆಗಿತ್ತು. ಸೊ ಅದರಲ್ಲಿ ಒಬ್ಬರನ್ನ ನಿನ್ನೆ ಎಲಿಮಿನೇಟ್ ಆಗಿದ್ದಾರೆ. ಅದು ಯಾರಪ್ಪ ಅಂದ್ರೆ ರಕ್ಷಿತಾ ಅವರು. ಸೊ ನಿಮ್ಗೆಲ್ಲ ಗೊತ್ತಿದೆ, ಕಂಟೆಂಟ್ ಕ್ರಿಯೇಟರ್ ರಕ್ಷಿತಾ ಅವರು. ನೆನೆ ಇವ್ರ ಬಗ್ಗೆ ಮಾತನಾಡ್ತಾ ಸೊ ಚೆನ್ನಾಗಿರ್ತದೆ ಇವ್ರದ್ದು. ಬಟ್ ಆದ್ರೆ ಇವ್ರನ್ನ ಸೆಲೆಕ್ಟ್ ಮಾಡಿರೋದಕ್ಕೂ ಏನಂತ ರೀಸನ್ ಗೊತ್ತಿಲ್ಲ. ಬಟ್ ಮಾಡಬಾರ್ದಿತ್ತಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಆದ್ರೂ ಒಂದು ಆಪರ್ಚುನಿಟಿ ಸಿಕ್ಕೈತೆ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಒನ್ ಡೇ ಅಲ್ಲಿ ಅಷ್ಟೇ ಎಲಿಮಿನೇಷನ್ ಮಾಡಿರೋದು. ಸೊ ಇದು ನನಗೆ ಒಂಥರ ಬೇಜಾರಾಗ್ತಿದೆ. ಇದು ರಿಯಲ್ ಅಥವಾ ಒಂದಷ್ಟು ಜನ ಹೇಳ್ತಿದ್ದಾರೆ ಸೊ ಈ ಸೀಸನ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತವೆ, ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನು ಆಗಲ್ಲ ಅಂತ ಅವರೇ ಟ್ಯಾಗ್ ಲೈನ್ ಕೊಟ್ಟಿರೋದ್ರಿಂದ ಸೊ ಇವ್ರಿಗೆ ಸೀಕ್ರೆಟ್ ರೂಮ್ ನ ಕೊಟ್ಟಿರ್ತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ನನಗೆ ಯಾಕೋ ಆತರ ಅನಿಸ್ತಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಸೀಕ್ರೆಟ್ ರೂಮ್ ಅಲ್ಲಿ ಯಾರನ್ನೂ ಇಡಲ್ಲ. ಬಿಕಾಸ್ ಆಫ್ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಈಗ ಒಂದಷ್ಟು ಜನಕ್ಕೆ ನಿನ್ ಗೊತ್ತಾಗಿ ನಿನ್ ಬಗ್ಗೆ ಏನಾದ್ರೂ ಮಾತನಾಡ್ಕೊಳ್ಳೋದು ನಿನಗೆ ಗೊತ್ತಾಗ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಂದ ಸೀಕ್ರೆಟ್ ರೂಮ್ಗೆ ಇಡೋದು. ಸೊ ಇವ್ರನ್ನ ಸೀಕ್ರೆಟ್ ರೂಮ್ಗೆ ಇಡ್ತಾರೆ ಅಂತ ನಮ್ಗೇನು ಅನಿಸ್ತಾ ಇಲ್ಲ. ಆದ್ರೂ ಕೂಡ ಇವ್ರನ್ನ ಕರೆಸಿ ಈ ತರ ಲೈಕ್ ಒಂದೇ ದಿನಕ್ಕೆ ಕಳ್ಸಿಕೊಟ್ಟಿದ್ದು ಯಾಕೋ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ನಾವೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ. ಏನಕ್ಕಂತಂದ್ರೆ ಈ ತರ ಒಂದು ಚಾನ್ಸ್ ಸಿಕ್ಕೈತೆ ಅಂತಂದ್ರೆ ಲೈಕ್ ಎಲ್ಲರಿಗೂ ಹೇಳ್ಕೊಂಡ್ ಬಂದಿರ್ತೀವಿ, ನಮ್ಗೆ ಈ ತರ ಒಂದು ಚಾನ್ಸ್ ಸಿಕ್ಕೈತೆ ಅಂದ್ಬಿಟ್ಟು ಒಂದು ಖುಷಿ ಇರ್ತದೆ. ಅದಕ್ಕೆ ಆದಂತಹ ಒಂದಷ್ಟು ಪರ್ಚೇಸಿಂಗ್ ಮಾಡಿರ್ತಾರೆ. ಸೊ ಅದಕ್ಕೆ ಆದಂತಹ ಅವರು ಲೈಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಎಫರ್ಟ್ಸ್ ಹಾಕಿರ್ತಾರೆ. ಲೈಕ್ ಈ ತರ ಕರೆಸಿ ಅವಮಾನ ಮಾಡಿದ್ರ ಅಂತ ಒಂದಷ್ಟು ಜನ, ಲೈಕ್ ಒಂದಷ್ಟು ಜನ ಇದಕ್ಕೆ ಅವಮಾನ ಮಾಡಿದ್ರು ಅಂತಾರೆ, ಒಂದಷ್ಟು ಜನ ಅಲ್ಲಿಗೆ ಕರೆಸಲೇಬಾರ್ದಿತ್ತು, ಯಾಕೆ ಒನ್ ಡೇಗೆ ಎಲಿಮಿನೇಷನ್ ಮಾಡಂಗಿದ್ರೆ ಯಾಕೆ ಕರೆಸ್ಬೇಕಿತ್ತು ಅಂತ ಅಂತಿದ್ದಾರೆ. ಬಟ್ ವಾಟ್ ಎವರ್ ಏನೇ ಆಗ್ಲಿ, ಬಟ್ ನಮಗೂ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ ಈ ರೀತಿ ಒನ್ ಡೇ ಅಲ್ಲಿ ಎಲಿಮಿನೇಷನ್ ಮಾಡಂಗಿದ್ದಿದ್ರೆ ಯಾಕೆ ಕರೆಸ್ಬೇಕಿತ್ತು ಅನ್ನೋದೇ ನಮ್ಮ ಒಂದು ಪ್ರಶ್ನೆ. ಏನಕ್ಕಂತಂದ್ರೆ ಅವರು ಸುಮಾರು ಆಸೆಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಯಾರೋ ಜನಗಳನ್ನ ಡಿಸೈಡ್ ಮಾಡ್ಬಿಟ್ಟು ಅದು ಎಲಿಮಿನೇಷನ್ ಆಗಿದ್ರೆ ಅದೊಂದು, ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಡಿಸೈಡ್ ಮಾಡಿ ಎಲಿಮಿನೇಷನ್ ಆಗಿರೋದು ಒಂಥರ ಬೇಜಾರಾಗ್ತಿದೆ. ಸೊ ನಮ್ಗೆ ಅನಿಸ್ತಿದೆ ಅಟ್ಲೀಸ್ಟ್ ಒಂದು 3 ಡೇಸ್, ಅಟ್ಲೀಸ್ಟ್ ಓನ್ಲಿ 1 ವೀಕ್ ಆದ್ರೂ ಇಡ್ಬೋದಿತ್ತ ಅಂತ. ಸೊ ಬಟ್ ಆದ್ರೆ ಸಸ್ಪೆನ್ಸ್ ಏನಾದ್ರು ಇದೆಯಾ ಸೀಕ್ರೆಟ್ ರೂಮ್ ಅಂತ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಆದಂತಹ ಇದೇನಪ್ಪ ಅಂತಂದ್ರೆ ಲೈಕ್ ಎಲಿಮಿನೇಷನ್ ಆಗಿದ್ದು ಅವ್ರದ್ದು, ಇದೊಂದು ಒಂದು ಬೇಜಾರ್. ಸೊ ಸುಮಾರು ಜನ ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೀಕ್ರೆಟ್ ರೂಮ್ ಅಂತಾರೆ, ಒಂದಷ್ಟು ಜನ ಕರೆಸಿ ಅವಮಾನ ಮಾಡ್ದಂತಾರೆ. ಸೊ ವಾಟ್ ಎವರ್, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ನಮಗೂ ಬೇಜಾರಾಗಿದೆ ಈ ತರ ಮಾಡಿದ್ದು. ರಕ್ಷಿತ್ ಅವರೇ, ಅಕಸ್ಮಾತ್ ನಿಮ್ಗೆ ಏನಾದ್ರು ನೀವು ರಿಯಲಿ ಎಲಿಮಿನೇಟ್ ಆಗಿದ್ರೆ ಸೊ ನಮ್ಮ ಕಡೆಯಿಂದ ರಿಯಲಿ ಸಾರಿ. ಬಿಕಾಸ್ ಆಫ್ ನಾವು ನಿಮ್ಮನ್ನ ಲೈಕ್ ಏನೋ ಗೊತ್ತಿಲ್ಲ ಬೇಜಾರಾಗ್ತಿದೆ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ನಾವು ಕೂಡ.